ಇದ್ದಾರೆ, ಮನ್ಮೂಲ್ನ ನಿರ್ದೇಶಕರಾದಂಥ, ಮನ್ಮೂಲ್ನ ಮುಂದಿನ ಅಧ್ಯಕ್ಷರಾದಂಥ ಶಿವಪ್ಪ ಇದ್ದಾರೆ, ರುದ್ರೇಗೌಡ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಇದ್ದಾರೆ, ಸ್ಟಾರ್ ಲೋಕಿ ಇದ್ದಾರೆ, ನಾಗೇಶ್ ಇದ್ದಾರೆ, ಗೆಳೆಯ ಪುಟ್ಟರಾಜು ಇದ್ದಾರೆ. ಇಲ್ಲಿ ಇರುವಂತ ಊರಿನ ಎಲ್ಲ ಹಿರಿಯರೇ ಮುಖಂಡ್ರೆ ಕಳೆದ ವರ್ಷದಿಂದ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ನೀವೆಲ್ಲ ನನ್ನನ್ನ ಬಹಳ ಬಹುಮತದಿಂದ ಗೆಲ್ಲಿಸ್ಕೊಟ್ರಿ. ಅದರ ಋಣವನ್ನ ತೀರಿಸಬೇಕಾಗಿರೋದು ಒಬ್ಬ ಶಾಸಕನಾದ ನನ್ನ ಕರ್ತವ್ಯ. ಹಾಗೂ ನಮ್ಮ ಮಂಡ್ಯದ ನಟರಾದ ಲೋಕಿ ಅವರು ಕೂಡ ಆಗಮಿಸಿದ್ದಾರೆ. ಚಪ್ಪಾಳೆ ತಟ್ಟುವ ಮುಖಾಂತರ ಅವ್ರಿಗೂ ಕೂಡ ನಮ್ಮ ಶಿವೋತ್ಸವ ಸಮಿತಿಯಿಂದ ಸನ್ಮಾನವನ್ನ ಮಾಡಬೇಕು. ಸ್ಟಾರ್ ಲೋಕಿ ಚಲ್ಲಕ್ನಹಳ್ಳಿಯ ನಮ್ಮ ಭಾಗದವರಾದಂತಹ ಸ್ಟಾರ್ ಲೋಕಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶಿವೋತ್ಸವ ಸಮಿತಿಯಿಂದ ಅವ್ರಿಗೂ ಕೂಡ ಸನ್ಮಾನ. ಶ್ರೀಯುತ ಬಡವರ ಬಂಧು ಅಂತಾನೆ ಹೆಸರುವಾಸಿ, ಧೀಮಂತ ನಾಯಕರು, ನೇರ ನುಡಿಯ ಕಟ್ಟಾಳು, ಅಜಾತ ಶತ್ರು, ಜನಪ್ರಿಯ ನಾಯಕರು, ಜನ ಮೆಚ್ಚಿದ ನಾಯಕರು ಆಗಿರುವಂತಹ ನಮ್ಮ ಪ್ರೀತಿಯ ಈ ಭಾಗದ ಶಾಸಕರಾಗಿರುವಂತಹ ಶ್ರೀಯುತ ರವಿಕುಮಾರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಇವರ ಜೊತೆಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡ್ಲುಡಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸ್ತಾ ಇದ್ದಾರೆ. ಹಾಗೆ ಈ ಭಾಗದಲ್ಲಿ ಹುಟ್ಟಿ ಬೆಳೆದು ಸ್ಯಾಂಡ್ಲುಡ್ ಅಲ್ಲಿ ಅಪಾರವಾದ ಹೆಸರು ಕೀರ್ತಿ ಸಂಪಾದನೆ ಮಾಡಿರುವಂತಹ ಎಪಿ ಬರ್ಬೇಕಪ್ಪ ಸೌಂಡ್. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ನಿಂತಿರುವಂತಹ ನಮ್ಮ ಮಂಡ್ಯ ಸ್ಟಾರ್ ಲೋಕಿ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. ನಾವು ಮಾಡೋ ಸಿನಿಮಾ ನೋಡಿ ನಮ್ಗೆ ಅನ್ನ ಬಟ್ಟೆ ಕೊಡೋ ನಿಮ್ಮೆಲ್ಲರಿಗೂ ನಾನು ಎಂದೆಂದಿಗೂ ಚಿರಋಣಿ. ಹಾಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಸ್ವಾಗತ ಕೋರ್ತಾ, ಹಾಗೆ ಚಲನಚಿತ್ರ ನಟಿಯರಿಗೆ, ಹಾಗೆ ಧ್ರುವ ಸರ್ಗೆ, ಎ ಪಿ ಅರ್ಜುನ್ ಸರ್ಗೆ, ಕುಮಾರಣ್ಣವ್ರಿಗೆ, ಎಲ್ಲರಿಗೂ ನಮ್ಮ ಗ್ರಾಮಕ್ಕೆ ಬಂದವರಿಗೆ ಸ್ವಾಗತ ಕೋರ್ತೀನಿ. ಈ ವೇದಿಕೆ ಮೇಲೆ ನನ್ನನ್ನು ಕರೆತಂದ ಜನ ಸೇವೆಗಾಗಿ ಜನಿಸಿರುವ ಜನನಾಯಕರು ನಮ್ಮ ರವಿ ಅಣ್ಣವ್ರಿಗೆ ನಾನು ಎಂದೆಂದಿಗೂ ಋಣಿಯಾಗಿರ್ತೀನಿ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ನಿಮ್ ತರ ಕಾರ್ಯಕ್ರಮ ನೋಡ್ತಿದ್ದೆ. ಇವತ್ತು ನಮ್ಮನ್ನ ಗುರುತಿಸಿ ನಮಗೆ ಸಪೋರ್ಟ್ ಮಾಡಿ ಬೆಳೆಸಿ ವೇದಿಕೆ ಮೇಲೆ ತಂದು ನಿಲ್ಸಿದ್ದಾರೆ. ಅವ್ರಿಗೆ ಋಣಿಯಾಗಿರ್ತೀನಿ. ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಿ ಅಣ್ಣ. ಕೆರಗೋಡು ಹಿಂದೆ ಈ ಕೆರಗೋಡು ಕ್ಷೇತ್ರ ಆಗಿತ್ತು ಹಿಂದೆ, ಹಲವಾರು ವರ್ಷಗಳ ಹಿಂದೆ. ದಯಮಾಡಿ ಇದನ್ನ ಈ ತಾಲೂಕಲ್ಲಿ ಒಂದು ಪ್ರವಾಸಿಗರ ತಾಣ ಮಾಡ್ಬೇಕು ಅಂತ ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಿ. ಇಲ್ಲಿ ಕೆರೆ ಇದೆ, ಈ ಕೆರೆಯಲ್ಲಿ ಹಿಂದೆ ಬೋಟಿಂಗ್ ಮಾಡ್ತಿದ್ರು, ಅದನ್ನ ದೊಡ್ಡ ಮಟ್ಟಕ್ಕೆ ಮಾಡಿ ಅದು ವಾಕಿಂಗ್ ಪಾತ್ ಮಾಡ್ಕೊಡ್ಬೇಕು, ಈ ಜನಕ್ಕೆ ಉಪಯೋಗ ಆಗೋ ತರ ಮಾಡ್ಕೊಡ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಅದಾದ್ರೆ ಈ ಭಾಗದ ಜನ ಇಲ್ಲಿ ಬಂದು ಓಡಾಡೋತರಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿಂದ KRS ಹೋಗ್ಬೇಕಾಗಿಲ್ಲ, ಇಲ್ಲೇ ಸಿಗುತ್ತೆ ಒಂದು. ಹಾಗಾಗಿ ತಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ. ಇಲ್ಲೇ ಪಕ್ಕದಲ್ಲೇ ಚಲ್ಲಾಕ್ನಹಳ್ಳಿ ಅಂತ ನನ್ನೂರು, ಇದು ಕೆರಗೋಡು ನಮ್ಮೂರು. ನಿಮ್ಮೂರಿಗೆ ಹಿಂದೆ ಮಂಡ್ಯ ಅಂತ ಸಿನಿಮಾ ಮಾಡಿದ್ದ, ಮುಂದೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದೀನಿ. ನೀವೆಲ್ಲಾರು ಸಪೋರ್ಟ್ ಮಾಡಿದಿರಿ. ಯಾಕೆಂದ್ರೆ ಸಾಮಾನ್ಯ ರೈತರ ಮಗ ಇವತ್ತು ನಾವು ವಾಪಸ್ ಅಂತ ಸೊಪ್ಪು ಮಾಡ್ತಾರೆ. ಇಲ್ಲಿ ರೈತರು ಮಕ್ಕಳು ಸ್ಟಾರ್ ಆಗುವಂತ ಯಾರು ಶಾಸನ ಬರ್ದಿಲ್ಲ. ಎಲ್ಲೋ ಊಟ ಎಲ್ಲೋ ಬೆಳೆದಿಲ್ಲ, ಬಂದು ನಾನ್ ಸ್ಟಾರ್ ಅಂತಾರೆ. ನಿಮ್ಮೂರು ಸ್ಟಾರ್ ಆಗ್ಬೋದಾ? ಖಂಡಿತ ಅಭಿಮಾನ ಖಂಡಿತ ಆಗ್ತೀನಿ. ಯಾಕೆಂದ್ರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು, ಸತ್ತಾಗ ಸಮಾಧಿ ಕಟ್ಟ ಕಾಸಿಲ್ದೇ ಇದ್ರು, ಕುಡಿಯಕ್ಕೂ ದುಡಿಯಕ್ಕೂ ನೀರಿಲ್ದೇ ಇದ್ರು, ನಿಯತ್ತ ಬದುಕ ರೈತ ಒಬ್ನೇ. ಈ ದೇಶಕ್ಕೆ ಭೂಮಿ ತಾಯಾಗಿದ್ರೆ ರೈತ ತಂದೆ ಆಗಿರ್ತಾನೆ. ಅಂತೆ ರೈತನ ಮಗನಾಗಿ ಹುಟ್ಟಿರೋದಕ್ಕೆ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ನಾನೊಬ್ಬ ರೈತನ ಮಗ ಅಂತ ನಮ್ಮ ಶಾಸಕರ ಹತ್ರ ಕೇಳ್ಕೊಳ್ತೀನಿ. ನಮ್ಮ ಭಾಗದ ರೈತರು ಅಮಾಯಕರು, ದಯಮಾಡಿ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತು ನೀವಿರೋವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ದಯಮಾಡಿ ನಮ್ಮ ರೈತರಿಗೆ ಸಹಕಾರ ಮಾಡೋದು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಪಂಚಲಿಂಗೇಶ್ವರ ಉತ್ಸವಕ್ಕೆ ನನ್ನನ್ನು ಕರೆತಂದದಕ್ಕೆ ಈ ಊರಿನ ಜನತೆಗೆ ಹಾಗೂ ಅಕ್ಕಪಕ್ಕದ ಎಲ್ಲಾ ಜನತೆಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಪಂಚಲಿಂಗೇಶ್ವರ ಉತ್ಸವ 2 ವರ್ಷದ ಹಿಂದೆ ಅಲ್ಲಿವರೆಗೂ ಈ ಸುತ್ತಮುತ್ತ ದೊಡ್ಡಿಗೆ ಮಾತ್ರ ಕಾಣಿಸ್ತಿತ್ತು. ಇವತ್ತು ಇಡೀ ಮಂಡ್ಯ ಜಿಲ್ಲೆ ಗೊತ್ತಾಗಿದೆ. ಈ ಪಂಚಲಿಂಗೇಶ್ವರ ಉತ್ಸವ ಇಡೀ ಕರ್ನಾಟಕ ಗೊತ್ತಾಗಬೇಕು. ಇನ್ನು ಮುಂದೆ ಆ ಥರ ಮಾಡ್ಬೇಕು ಅಂತ ನಿಮ್ಮ ಕೇಳ್ಕೊಳ್ತೀನಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್, ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಿದಕ್ಕಾಗಿ. ಹಾಗೆ ಇದೇ ಧ್ರುವ ಸರ್ಜಾ ಸರ್ ಅವರ ಧ್ವನಿ ಕೇಳುವಂತಹ ಸಮಯ ಬರಲಿ. ಜೋರಾದ ನಾಯ್ಸ್. ಕೆರಗೋಡಲ್ಲಿ ನಡೀತಿರೋ ಪಂಚಲಿಂಗೋತ್ಸವ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಹಿರಿಯರಿಗೆ,
ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ತಾಯಂದಿರಿಗೆ, ಲೋಕಿ ಸರ್ಗೆ ಆ್ಯಂಡ್ ನನ್ನ ಸ್ಟಾರ್ ಚಂದ್ರ ಸರ್ಗೆ, ಎಲ್ರಿಗೂ ಆ್ಯಂಡ್ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಮಕ್ಕಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಮಾಲೀಕರಾದ ಕುಮಾರಣ್ಣನಿಗೆ ಆ್ಯಂಡ್ ನಮ್ಮ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ ಸರ್ಗೆ, ಹಾಗೆ ಎಸ್ಪೆಷಲಿ ಎಲ್ಲ ಮಂಡ್ಯ ಜನಗಳಿಗೆ ನಾನು ನೋಡಿಬೇಕು ಅಂತ ಈ ಊರಲ್ಲಿ ಅಚ್ಚುಕಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮುಚ್ಚಿದ್ರೆ ಈ ಊರಲ್ಲಿ ಎಣ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ವಿಷಯ ಅಂದರೆ ನಿಮ್ಗೆಲ್ಲರ ಜೊತೆ ಫೋಟೋ ತೆಗೆಸ್ಕೊಡೋದಕ್ಕೆ ನನಗೂ ಆಸೆ, ಬಟ್ ಆಗಲ್ಲ. ಬಟ್ ಒಂದು ಸೆಲ್ಫಿ ತಗೊಂಡ್ಬಿಡ. ವಾವ್, ವಾಟ್ ಅ ಸ್ಪೆಷಲ್ ಮೂಮೆಂಟ್. ಇದಕ್ಕೆ ಆಕ್ಚುಲಿ ನಮ್ಮ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಎಲ್ರಿಗೂ ಇಷ್ಟ ಆಗೋದು. ಸೋ ಕೈಂಡ್ ಹಾರ್ಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಖಡಕ್ ಆಗಿ ಹೇಳ್ಬೇಕಲ್ವಾ? ಜಯ ಆಂಜನೇಯ. ಥ್ಯಾಂಕ್ ಯು. ಈಗ ಆಕ್ಚುಲಿ ತಮ್ಮೆಲ್ರಿಗೂ ಗೊತ್ತಿರುವಂಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ಗೆ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ, ತಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ರವಿಕುಮಾರ್ ಗೌಡ ಸರ್ ಅವರು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರಿಗೆ ಒಂದು ಆಂಜನೇಯದ ಸನ್ಮಾನ ಅಂದ್ರೆ ಆಂಜನೇಯ ಕೊಟ್ಟು ಅವರ ಮುಂಬರುವಂತಹ ಸಿನಿಮಾ ಕೇಡಿ ಸಿನಿಮಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳುವಂತಹ ಸಮಯ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗಾಗಿ ಈ ಒಂದು ಟೈಮ್ ನ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅಭೀಕ ಫ್ಯಾನ್ ಗರ್ಲ್ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತಾ ಇದ್ದೀನಿ.